ಹಾಯ್ ಎಲ್ಲರಿಗೂ ನನ್ನ ಅಂಕುರ ಯೂಟ್ಯೂಬ್ ಚಾನಲಿಂದ ನಮಸ್ತೆ. ಈ 2026 ಮಾರ್ಚ್ 19ರಂದು ಯುಗಾದಿ ಹಬ್ಬ ಬಂದಿದೆ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹಾಗೆ ಈ ಯುಗಾದಿ ಹಬ್ಬವನ್ನು ನಾವು ಏಕೆ ಆಚರಣೆ ಮಾಡ್ತೇವೆ ಅಂತ ಹಲವಾರು ಕಾರಣಗಳಿದ್ದಾವೆ. ಆ ಕಾರಣಗಳು ಯಾವ್ಯಾವ ಅಂತೇಳಿ ಒಂದೊಂದಾಗಿ ತಿಳಿದುಕೊಳ್ಳೋಣ. ಈಗ ಒಂದನೆಯದು ಆರಂಭದ ದಿನ. ಅಂದರೆ ಪುರಾಣಗಳ ಪ್ರಕಾರ, ಅಂದರೆ ಹಿಂದಿನ ಕಾಲದ ಪುರಾಣಗಳಿದ್ವಲ್ಲ, ಆ ಪುರಾಣಗಳ ಪ್ರಕಾರ ಬ್ರಹ್ಮದೇವನು ಈ ಜಗತ್ತನ್ನು ಸೃಷ್ಟಿಸಿದ ದಿನ. ಅಂದರೆ ಯುಗಾದಿ ಅಂದರೆ ಯುಗ ಅಂದರೆ ಕಾಲ, ಆದಿ ಅಂದರೆ ಆರಂಭ. ಅಂದರೆ ಈ ಹೊಸ ವರ್ಷವನ್ನ ಬ್ರಹ್ಮದೇವನು ಆರಂಭಿಸಿದ ದಿನ ಅಂತ ಹೇಳ್ತಾರೆ. ಋತುಮಾನ ಬದಲಾವಣೆ ಅಂದರೆ ಚಳಿಗಾಲ ಮುಗಿದು ಹೊಸ ಕಾಲಕ್ಕೆ ಅಂದರೆ ವಸಂತ ಕಾಲಕ್ಕೆ ಕಾಲಿಡುವ ಸಮಯ. ಈ ಪ್ರಕೃತಿಯಲ್ಲಿ ಚಿಗುರು ಹೂಗಳು ಅರಳುವ ಸಮಯ. ಇದು ಪ್ರಕೃತಿಯು ಪರಿಸರದಿಂದ ಹಸಿರಿನಿಂದ ಕಂಗೊಳಿಸುತ್ತಿರುತ್ತದೆ. ಅದಕ್ಕೆ ಇದನ್ನು ನಾವು ಪ್ರಕೃತಿಯ ಹೊಸ ವರ್ಷ ಅಂತ ಕರಿತೇವೆ. ನೆಕ್ಸ್ಟ್, ಜ್ಯೋತಿಷ್ಯ ಶಾಸ್ತ್ರ. ಈ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಭೂಮಿಯು ಸೂರ್ಯನು ಭೂಮಧ್ಯ ರೇಖೆಯಿಂದ ಅಂದರೆ ಸಮಭಾಜಕ ವೃತ್ತದಿಂದ ದಾಟಿ ಉತ್ತರಾಯಣದತ್ತ ಅಂದರೆ ಉತ್ತರ ದಿಕ್ಕಿನಂತ ಸಾಗುವ ಸಮಯವಾಗಿದೆ. ಅದಕ್ಕೋಸ್ಕರ ಖಗೋಳ ಶಾಸ್ತ್ರಜ್ಞರು ಇದನ್ನು ಹೊಸ ವರ್ಷ ಅಂತ ಹೇಳಿ ಕರೀತಾರೆ. ಹಾಗೆ ಈ ವಿಶೇಷತೆ, ಯುಗಾದಿ ಹಬ್ಬದ ವಿಶೇಷತೆ ಏನಂದರೆ, ಯುಗಾದಿ ಹಬ್ಬದ ವಿಶೇಷತೆ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಆಲು. ಬೇವು ಬೆಲ್ಲವನ್ನು ಬೆರೆಸಿ ತಿನ್ನುವಂತಹ ಒಂದು ಸಂಪ್ರದಾಯ. ಬೇವು ಅಂದರೆ ಕಷ್ಟ ಮತ್ತು ದುಃಖ, ಬೆಲ್ಲ ಅಂದರೆ ಸುಖ ಸಂತೋಷ. ಈ ಎರಡನ್ನು ಅಂದರೆ ಕಷ್ಟ ಮತ್ತು ಸುಖವನ್ನ ಎರಡನ್ನು ಸಮಾನವಾಗಿ ಬದುಕಿನಲ್ಲಿ ತೆಗೆದುಕೊಳ್ಳದೆ ಒಂದು ಸಂದೇಶವನ್ನು ನೀಡುವಂತಹ ಈ ಯುಗಾದಿ ಹಬ್ಬ ಆಗಿದೆ. ಅದೇ ರೀತಿಯಾಗಿ ಪಂಚಾಂಗದ ಶಾಸ್ತ್ರ ಪ್ರಕಾರ ಅಂದರೆ ಪುರೋಹಿತರ ಹತ್ರ ಈ ವರ್ಷದ ಆಯವ್ಯಯ, ಮಳೆ, ಬೆಳೆ, ರಾಶಿ ಇವೆಲ್ಲವನ್ನ ಓದಿಸಿ ಅವರ ಹತ್ರ ನಾವು ಕೇಳಿಸಿಕೊಳ್ಳುವುದೇ ಒಂದು ಹೊಸ ವರ್ಷದ ಹಬ್ಬ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ನಾವು ಆಹಾರದ ಪದ್ಧತಿ ನೋಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಹೋಳಿಗೆ ಅಂದರೆ ಒಬ್ಬಟ್ಟನ್ನು ಮಾಡ್ತಾರೆ. ಹಾಗೆ ಮಾವಿನಕಾಯಿ ಪಲ್ಯ ಮತ್ತು ಪಚಡಿಯನ್ನು ಮಾಡ್ತಾರೆ. ಪಚಡಿ ಅಂದರೆ ನಮ್ಮದರಲ್ಲಿ ಜಾಸ್ತಿ ಜನ ಮಾಡಲ್ಲ, ಕೆಲವು ಉತ್ತರ ಕರ್ನಾಟಕದಲ್ಲಿ ಮಾಡಬಹುದು. ಬಟ್ ಪಚಡಿ ಅಂದರೆ ತೆಲಂಗಾಣ ಮತ್ತು ಆಂಧ್ರದಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಪಚಡಿ ಅಂದರೆ ಕಹಿ, ಸಿಹಿ, ಖಾರ, ಒಗರು ಮತ್ತು ಇನ್ನೂ 2 ಪದಾರ್ಥಗಳನ್ನು ಸೇರಿ ಅವರು ಪಾಯಸ ಅಥವಾ ಪದಾರ್ಥವನ್ನು ರೀತಿ ಮಾಡಿಕೊಂಡು ತಿಂತಾರೆ. ಅದನ್ನು ಅವರು ಪಚಡಿ ಅಂತಾರೆ. ಅಂದರೆ ನಾವು ಬೇವು ಬೆಲ್ಲವನ್ನು ಯಾವ ರೀತಿಯಾಗಿ ಬೆರೆಸಿ ತಿಂತೇವೋ ಅವರು ಅದನ್ನು ಪದಾರ್ಥವಾಗಿ ಮಾಡಿಕೊಂಡು ತಿಂತಾರೆ. ಅದೇ ರೀತಿಯಾಗಿ ಎಣ್ಣೆ ಮತ್ತು ಹೊಸ ಬಟ್ಟೆ ಅಂದರೆ ಎಣ್ಣೆ ಸ್ನಾನ. ಅಂದರೆ ಬೆಳಗ್ಗೆ ಎದ್ದು ಬಿಟ್ಟು ಎಲ್ಲರೂ ಮೈಯೆಲ್ಲ ಎಣ್ಣೆಯನ್ನು ಹಚ್ಕೊಂಡು ಆಮೇಲೆ ಬಿಸಿಲಿಗೆ ಹೋಗಿ ಆಮೇಲೆ ಸ್ನಾನವನ್ನು ಮಾಡಿ ಹೊಸ ಬಟ್ಟೆಯನ್ನು ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗುವಂತಹ ಒಂದು ಪದ್ಧತಿ ಇದೆ ನಮ್ಮಲ್ಲಿ. ಅದೇ ರೀತಿಯಾಗಿ ಮನೆ ಬಾಗಿಲಿಗೆ ಅಂದರೆ ಮನೆ ಮುಂಬಾಗಿಲಿಗೆ ಮಾವಿನ ತೋರಣವನ್ನು ಕಟ್ಟಿ ಮನೆಯ ಮುಂದೆ ಬಣ್ಣ ಬಣ್ಣದ ರಂಗೋಲಿಗಳನ್ನು ಬಿಟ್ಟು ಎಲ್ಲರೂ ಅಲಂಕಾರದಿಂದ ಮನೆಗಳನ್ನು ಸಿಂಗರಿಸಿ ಈ ಹಬ್ಬವನ್ನು ಆಚರಿಸುತ್ತಾರೆ. ಇಷ್ಟೇ. ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.